पति ब्रह्मचारी। ಅಮ್ಮ ಅಮ್ಮ ನಂಗನ್ಸುತ್ತೆ ಇವಳು ಆ ದುಡ್ಡು ತಗೊಂಡ್ಬಿಟ್ಟಿದ್ದಾಳೆ. ನಾವು ಸಾಲದವ್ರು ಕೊಡಕ್ ಇಟ್ಟಿದ್ವಲ್ಲ ಅದನ್ನ. ಇವಾಗ ನಾವ್ ಏನ್ ಮಾಡೋದು ಅಮ್ಮ? ಏನ್ ಮಾಡೋದು? ಅಯ್ಯೋ ಅಯ್ಯೋ ಅದಕ್ಕೆ ಒಂದ್ ನಿಮಿಷ ಶಾಂತಿ ಶಾಂತಿ. ಆ ದೇವ್ರ ಹತ್ರ ಇಟ್ಟಿದ್ದ ದುಡ್ಡನ್ನ ನಾನೇ ತೆಗೆದು ಪೂರ್ಣಣ್ಣನ ಕೈಲಿ ಕೊಟ್ಟಿದ್ದೀನಿ ಬ್ಯಾಂಕ್ ಕಟ್ಟಕ್ಕೆ. ಏನದ್ಗೆ ನೀವು ಸುಮ್ನೆ ಕೂಗಾಡ್ತಿದ್ದೀರಾ? ಶಾಂತಿ. ಅದಿತಿ, ಹಾ ಹೋಗಮ್ಮ, ಒಳಗಡೆ ಹೋಗಿ ಆರತಿ ತಟ್ಟೆ ತಗೊಂಬ. ಹಾ ನಾನು ಇವಾಗ್ಲೇ ತರ್ತೀನಿ. ಅಪ್ಪ, ನೀವು ಇದಕ್ಕೆ ಆರತಿ ಮಾಡಿ ಅನ್ಬಾಕ್ಸಿಂಗ್ ಮಾಡಿ. ನಿನಗೆ ಹೇಳಿದ್ನಲ್ವಾ, ನನ್ನಿಂದ ದೂರ ಇರು. ಇದನ್ನ ಓಪನ್ ಮಾಡು. ಈಶಾ ಪುಟ್ಟ, ಇದೆಲ್ಲ ಏನು? ನಾನ್ ನನ್ನ ಉಂಗುರನ ಮಾರ್ಬಿಟ್ಟೆ. ಅದರಿಂದ ಬಂದ ದುಡ್ಡಲ್ಲಿ ಫ್ರಿಡ್ಜ್ ನ ತಗೊಂಡೆ. ಮನೆಗೆ ಫ್ರಿಡ್ಜ್ ನ ಅವಶ್ಯಕತೆನೂ ಇದೆ, ಮತ್ತೆ ಪದೇ ಪದೇ ಪಕ್ಕದ ಮನೆಯಲ್ಲಿ ಐಸ್ ನ ಕೇಳೋ ಅವಶ್ಯಕತೆ ಇಲ್ಲ. ಮತ್ತೆ ನಿಮ್ ನೋವು ಕೂಡ ಇದರಿಂದ ಕಡಿಮೆ ಆಗತ್ತೆ. ಒಳ್ಳೆಯವಳಾಗೋ ನಾಟಕ ಮುಗೀತೋ ಇಲ್ವೋ? ಇವಾಗ ಹೊಡ್ತೀಯೋ ಇಲ್ಲ ಅಂತಂದ್ರೆ ಬೆನ್ನಿಗೆ ನಾಕ್ ಬಿಗಿಲೋ. ಒಂದ್ ನಿಮಿಷ. ಮನೆಗೆ ಒಂದು ಹೊಸ ವಸ್ತು ಬಂದಿದೆ, ಅದಕ್ಕೆ ಪೂಜೆ ಮಾಡಬೇಕು ಅಲ್ವಾ? ಬನ್ನಿ, ಅದಕ್ಕೆ ಪೂಜೆ ಮಾಡೋಣ. ಅಪ್ಪ ಎಷ್ಟು ಖುಷಿಯಾಗಿದ್ದಾರೆ. ಬಹುಶಃ ನಾನ್ ತಂದಿದ್ರೆ ಮನೇಲಿ ಇಟ್ಕೊಳಕ್ಕೂ ಬಿಡ್ತಾ ಇರ್ಲಿಲ್ಲ. ಆಗ್ಲಿ, ಈಶಾ ಅವ್ರು ತಂದಿರೋ ವಸ್ತುಗಳನ್ನಾದ್ರೂ ಅಪ್ಪ ಒಪ್ಕೋತಾ ಇದಾರಲ್ಲ. ನನಗಂತೂ ಈಗ ತುಂಬಾ ಸಂತೋಷ ಆಗ್ತಾ ಇದೆ. ನನ್ನ ಸೊಸೆ ನನ್ನ ಪರಿವಾರನ ಮತ್ತೆ ನನಗೆ ಕೊಟ್ಬಿಟ್ಲು. ಅದಕ್ಕೆ ಈಶಾನ ಅದೆಷ್ಟೇ ಬೈದ್ರು ಅದಕ್ಕೆ ಮೇಲೆ ಅವಳು ಅದೆಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳೆ. ಹೇ ಭಗವಂತ, ಈ ಫ್ರಿಡ್ಜಿಂದ ಆಗೋ ಐಸಿಂದಾಗಿ ಅಮ್ಮನ ನೋವು ಕಡಿಮೆ ಆಗಲಿ, ಮತ್ತೆ ತಣ್ಣೀರಿಂದ ಇವ್ರ ಕೋಪ ಕಡಿಮೆ ಆಗಲಿ. ತಗೊಳಮ್ಮ, ಇದನ್ನ ಒಳಗಡೆ ತಗೊಂಡೋಗೋ. ಭಾವಿಷ, ಎಂತ ಫ್ರಿಡ್ಜ್ ತಂದಿದ್ದೀರಾ ನೀವು? ತುಂಬಾ ಚೆನ್ನಾಗಿದೆ. ಏನ್ ಬೇಕಾದ್ರೂ ಹೇಳು, ಈ ಫ್ರಿಡ್ಜ್ ಅಂತೂ ಇಡೀ ವಠಾರದಲ್ಲಿ ನಮ್ ಘನತನ ಹೆಚ್ಚಿಸ್ಬಿಡ್ತು. ಆರಫ್ ಸರ್ಗೋಸ್ಕರ ನಾನು ಇದನ್ನ ಮಾಡಲೇಬೇಕು. ಕಾವ್ಯ, ಕಾವ್ಯ, ನಾನು ಬರ್ತಾ ಇದೀನಿ. ಕಾವ್ಯ, ಕಾವ್ಯ ಬಂದ. ಅಣ್ಣ,
ಅದಕ್ಕೆ ಎಲ್ರು ಕಾವ್ಯನ ಕಾವ್ಯಾಗ ಏನು ಆಗೋದಕ್ಕೆ ಬಿಡಲ್ಲ. ಕಾಪಾಡಿ, ಹೆಲ್ಪ್ ಪ್ಲೀಸ್, ಹೆಲ್ಪ್. ಕಾವ್ಯ ಕಾವ್ಯ ಕೈ ಕೊಡು. ಕಾವ್ಯ ನಿಂಗೇನು ಆಗಿಲ್ಲ ತಾನೆ? ನೀನು ಆರಾಮಾಗಿದೆಯಲ್ಲ? ಏನೂ ಗಾಯ ಆಗಿಲ್ಲಲ್ಲ? ನೀನು ಹುಷಾರಾಗಿದೆಯಾ ತಾನೆ? ಕಾವ್ಯ ನಿಂಗೇನು ಆಗಿಲ್ಲಲ್ಲ? ಎಲ್ಲ ಓಕೆ ತಾನೆ? ಆರವ್, ಆರವ್, ನೀನು ನಿನ್ ಕಾಲ್ ಮೇಲೆ ನಿಂತ್ಕೊಂಡಿದೀಯಾ? ಅರೆ ಅರೆ, ಇದೆಂತ ಅದ್ಭುತ ಇದು! ನನ್ ಕಣ್ಣನ್ ನಾನೇ ನಂಬಕ್ಕಾಗ್ತಿಲ್ಲ. ಯಾವ ಕ್ಷಣಕ್ಕೆ ನಾನು ಇಷ್ಟು ದಿನದಿಂದ ಕಾಯ್ತಿದ್ನೋ ಆ ಕ್ಷಣ ಇವತ್ತು ಬಂದಿದೆ. ನನ್ನ ಮಗ ಇವತ್ತು ಅವನ ಕಾಲ್ ಮೇಲೆ ಅವನೇ ನಿಂತಿದ್ದಾನೆ. ಅರವ್, ನೀನ್ ಇವತ್ತೆಂತ ಕೆಲಸ ಮಾಡಿದೆ ಅಂದ್ರೆ ನನಗೆ ತುಂಬಾ ಖುಷಿ ಆಗಿದೆ ಕಣ. ಈ ಖುಷಿಯಲ್ಲಿ ನಾವು ಒಂದ್ ಜಬರ್ದಸ್ತ್ ಪಾರ್ಟಿ ಮಾಡೋಣ, ಜಬರ್ದಸ್ತ್ ಆಗಿ ಮಾಡೋಣ. ನಿಮ್ಮನ್ನ ಹೀಗೆ ನೋಡಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ ಆರವ್ ಸರ್. ನೀವು ನಿಮ್ ಕಾಲ್ ಮೇಲೆ ನಿಂತಿದ್ದೀರಾ, ಅಷ್ಟೇ ಸಾಕು. ಯಾವಾಗ್ಲೂ ಹೀಗೆ ಖುಷಿಯಾಗಿರಿ. ಲೈಫಲ್ಲಿ ನೀವು ಅನ್ಕೊಂಡಿದ್ ಎಲ್ಲ ಸಿಗ್ಲಿ. ಇವತ್ತು ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡೆ. ಅಪ್ಪ ನನ್ನ ಅಪ್ಕೊಂಡ್ರು. ಎಲ್ರ ಮುಖದಲ್ಲೂ ಖುಷಿ ಇದೆ. ಇದೆಲ್ಲ ಆಗಿದ್ದು ನಿನ್ನಿಂದ ಮಾತ್ರ ಕಾವ್ಯ. ಆದ್ರೆ ಒಂದೊಂದು ಅರ್ಥ ಆಗ್ತಾ ಇಲ್ಲ. ಈ ಆನೆ ತರ ಇರೋ ಫ್ರಿಜ್ಜು ಈ ಚಿಕ್ಕ ಡಬ್ಬು ತರ ಮನೆಯಲ್ಲಿ ಹೆಂಗ್ ಹೋಗುತ್ತೆ ಅಂತ. ಅಯ್ಯೋ, ಎಲ್ರು ಸೇರಿ ಎತ್ಕೊಳ್ಳೋಣ, ಎತ್ಕೊಂಡು ಒಳಗಡೆ ತಗೊಂಡೋಗೋಣ. ಇದು ಮಾತು ಅಂದ್ರೆ ಎಲ್ರು ಎತ್ತೋಣ. ಬನ್ನಿ 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 ಬನ್ನಿ. ಏ ಮೋನಿಕಾ, ನೀನು ಬಾ. ಬಾರಮ್ಮ, ಬಾ ಬಾ. ನಿಧಾನ ನಿಧಾನ. ಮೆತ್ತಿಗೆ ಮೆತ್ತಿಗೆ. ಹಿಂಗೆ ಒಲ್ಸು, ಒಲ್ಸು. ನಿಧಾನ. ಅಣ್ಣ ಹುಷಾರಾಗಿ ನೋಡ್ಕೊಂಡು. ಫ್ರಿಜ್ ಬಹಳ ದೊಡ್ಡದಾಗಿದೆ. ಇದು ಈ ಡೋರಿಂದ ಒಳಗೆ ಹೋಗಲ್ಲ. ಕೆಳಗಡೆ ಇಡಿ. ಪೂರ ನನ್ನ ಕರೆಕ್ಟಾಗಿ ಹೇಳ್ದ. ಹೇಗೆ ಒಳಗೆ ಹೋಗುತ್ತಿದ್ದು? ಅಯ್ಯೋ, ಬರುತ್ತೆ ಬರುತ್ತೆ, ಎತ್ಕೊಳ್ಳಿ. ಯಾಕೆ ಬರಲ್ಲ? ಎತ್ಕೊಳ್ಳಿ.
ಹೀಗ್ ಮಲಗಿಸಿ ಅದನ್ನ, ಆಗ ತಡಿಯಲ್ಲ ಅದು. ಈ ಕಡೆ ತಿರ್ಗ್ಸಿ, ಹಿಂಗ್ ತಿರ್ಗ್ಸಿ, ತಿರ್ಗ್ಸಿ. ಹಾ ಹಾ, ಹಾಗೆ ಹಾಗೆ. ಎಲ್ಲಿ ಎತ್ತೆ. ಹುಷಾರು. ನಿಧಾನಕ್ಕೆ, ಸ್ಕ್ರಾಚಸ್ ಆಗ್ಬಾರ್ದು. 1 2 3. ಏನಾಯ್ತು? ಏನಾಯ್ತು? ಬಾಗ್ಲು ನಿನಗ್ ಮನೆ ಒಳಗೆ ಬರ್ಬೇಡ ಅಂತ ಹೇಳಿದ್ದೆ. ಈಗ ನೋಡು, ಮನೆ ಬಾಗ್ಲು ಮುರಿದು ಬಿಟ್ಟಿದ್ಯಾ. ಮನೆನ ಹಾಳ್ ಮಾಡೋದ್ರಲ್ಲೇ ಇದ್ಯಾ. ನೀನ್ ಏನ್ ಮಾಡ್ಲಿ ನಾನು? ಸೀದಾ ತಗೊಂಡ್ ಬನ್ನಿ, ಹಾಗೆ ತಗೊಂಡ್ ಬನ್ನಿ. ಹಂಗೆ ಎತ್ತೆ ಎತ್ತೆ ಎತ್ತೆ. ಹಂಗೆ ಹಂಗೆ ನಿಧಾನ ನಿಧಾನ ನಿಧಾನ. ಹುಷಾರು. ಅಯ್ಯೋ ಅಯ್ಯೋ, ಏನಾಯ್ತು? ಸ್ವಿಚ್ ಬೋರ್ಡ್ ಕಿತ್ತೋಯ್ತು. ಉಡುಪಿ ಕೃಷ್ಣ. ಇಳಿಸಿ 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 ಇಳಿಸಿ. ಈ ಹುಡುಗಿ ಯಾವಾಗ ಮನೆಗ್ ಬಂದ್ಲೋ ಆಗಿಂದ ನಷ್ಟದ ಮೇಲ್ ನಷ್ಟ, ನಷ್ಟದ ಮೇಲ್ ನಷ್ಟ. ಆಗ ಬಾಗ್ಲು ಮುರಿದೋಯ್ತು, ಈಗ ಸ್ವಿಚ್ ಬೋರ್ಡ್ ಮುರಿದಿದೆ. ಏನ್ ಬೇಕು ನಿನಗೆ? ಅಯ್ಯೋ ಹೋಗ್ಲಿ ಬಿಡಿ ಅಮ್ಮ, ಫ್ರಿಡ್ಜ್ ಮನೆಯೊಳಗಾದ್ರೂ ಬಂತಲ್ಲ, ಆದ್ರೆ ಬಾಗಿಲು ಮುರಿದೋಯ್ತು. ಅಯ್ಯೋ, ಇಷ್ಟು ದೊಡ್ಡ ಫ್ರಿಡ್ಜ್ ತಂದಿದ್ದಾಳೆ. ಕರೆಂಟ್ ಬಿಲ್ ಯಾರು ಕಟ್ತಾರೆ? ನಿಮ್ಮಪ್ಪನ? ಅಯ್ಯೋ ತಲೆಕೆಟ್ಟವಳೆ, ಇಷ್ಟಾದ್ರೂ ಯೋಚನೆ ಮಾಡ್ಬೇಕಾಗಿತ್ತಲ್ವಾ? ಇದ್ ನಿಮ್ಮಪ್ಪನ ಮನೆ ಅಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮನೆ ಅಂತ. ಇಷ್ಟು ದೊಡ್ಡ ಫ್ರಿಡ್ಜ್ ಅನ್ನು ಎಲ್ಲಿಡ್ತೀಯಾ? ನನ್ ತಲೆ ಮೇಲ? ಅಯ್ಯೋ ಅಯ್ಯೋ, ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಮನೇಲಾಗ್ಲಿ ಮನ್ಸಲ್ಲಾಗ್ಲಿ ಹೊಸ ವಸ್ತುಗಳಿಗೆ ಜಾಗ ಮಾಡ್ಕೊಡ್ಬೇಕು, ಆಗ್ಲೇ ಎಲ್ಲ ಸರಿ ಹೋಗೋದು. ಸುಮ್ನೆ ಇದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸರಿ ಎತ್ಕೊಳ್ಳಿ, ಇದನ್ನ ಕಿಚನ್ ತಗೊಂಡ್ ಹೋಗೋಣ. ಎತ್ತಿ. ಕೇಳಿ ಅಣ್ಣಂದಿರೇ, ಅಕ್ಕಂದಿರೇ, ಪೂರ್ತಿ ಫ್ಯಾಮಿಲಿ ಮತ್ತೊಂದ್ಸಲ ಶಕ್ತಿಯಿಂದ ತಗೊಂಡ್ ಬಂದ್ಬಿಡಿ. ಮೊದ್ಲು ಬಾಗ್ಲು ಕಿತ್ತೋಯ್ತು, ಆಮೇಲೆ ಸ್ವಿಚ್ ಬೋರ್ಡ್. ಇವಾಗ ಕಾಯ್ತಾ ಇರಿ, ನಾವು ಕಿಚನ್ ಕಡೆಗೆ ಹೋಗ್ತಾ ಇದೀವಿ. ಹೇ ಉಡುಪಿ ಈ ಕಡೆ ಬನ್ನಿ, ಕೃಷ್ಣ, ಈ ಕಡೆ. ಅಡ್ಗೆ ಮನೇಲಿ ಎಲ್ಲಿಡೋದು? ಈ ಕಡೆ ಬನ್ನಿ, ಈ ಕಡೆ. ರೈಟ್ ರೈಟ್ ರೈಟ್. ಅಯ್ಯೋ ಉಡುಪಿ ಶ್ರೀಕೃಷ್ಣ, ನಿನ್ನ ನಿನ್ನ ಕೆಲ್ಸಕ್ ಬಾರ್ದೇ ಇರೋಳೆ. ಹೇಳಿದೆ ತಾನೆ ಅದನ್ನ ಟೆರೆಸ್ ಅಲ್ಲಿ ಇಟ್ಬಾ ಅಂತ. ಈಗ ನೋಡು, ಅದು ಹಾಳಾಗೋಯ್ತು. ಅಮ್ಮ ಅಮ್ಮ, ಗೊತ್ತಿಲ್ದ ತಪ್ಪಾಗೋಯ್ತು ಅಮ್ಮ. ನಂಗೆ ಗೊತ್ತಿರ್ಲಿಲ್ಲ ಈ ಮಹಾರಾಣಿ ಉಪ್ಪಿನಕಾಯಿ ರಸನ ಕುಡಿಸ್ತಾಳೆ ಅಂತ. ಅಮ್ಮ ಈ ಕಡೆ ಎತ್ಕೊಂಡ್ ಬನ್ನಿ, ಈ ಕಡೆ ಈ ಕಡೆ. ಹಂಗೆ ಹಂಗೆ ಹಾಗೆ ಬನ್ನಿ. ಸ್ವಲ್ಪ ರೈಟ್ ಸೈಡ್ ಬನ್ನಿ, ರೈಟ್ ಸೈಡ್, ರೈಟ್ ಸೈಡ್. ಇಲ್ಲ ಇಲ್ಲ, ಲೆಫ್ಟ್ 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 ಲೆಫ್ಟ್. ಅಪ್ಪ, ಅಯ್ಯೋ left side ಏನ್ ಗೆ. ಹೇಳ್ತಿದ್ಯಮ್ಮ ನೀನು? ಇಲ್ಲ ಇಲ್ಲ, ಲೆಫ್ಟ್ ಆಗಲ್ಲ, ಲೆಫ್ಟ್ ಆಗಲ್ಲ, ರೈಟ್ ಗೆ ಬಂದ್ಬಿಡಿ, ರೈಟ್ ಗೆ. ಬನ್ನಿ ಬನ್ನಿ ಬನ್ನಿ. ಈ ಫ್ರಿಡ್ಜ್ ಇಂದ ಇನ್ನೊಂದು ಅನಾಚಾರ, ಫ್ಯಾಮಿಲಿ ಫೋಟೋ ಹೊಡೆದು ಹಾಳಾಗೋಯ್ತು. ಸುಮ್ನಿರು. ಹೇ ಉಡುಪಿ ಕೃಷ್ಣ, ಎಷ್ಟೊಂದ್ ಕಷ್ಟಪಟ್ಟು ಭಾವ ಮತ್ತೆ ಸೂರಜ್ ಒಟ್ಟಿಗೆ ಫೋಟೋ ತೆಗೆಸ್ಕೊಳಕ್ಕೆ ತಯಾರಾಗಿದ್ರು. ಇವಳು ಮಾಡಿದ ಕೆಲ್ಸಕ್ಕೆ ಆ ನೆನಪುಗಳನ್ನ ನುಚ್ಚು ನೂರ್ ಮಾಡಿ ಹಾಕ್ಬಿಟ್ಲು. ಸರಿ ಸರಿ ಸರಿ, ಎತ್ಕೊಂಡ್ ಬನ್ನಿ ಎತ್ಕೊಂಡ್ ಬನ್ನಿ. ಹಂಗೆ ಹಂಗೆ. ಸರಿ ಸರಿ, ಇಳಿಸಿ ಇಳಿಸಿ ಇಳಿಸಿ, ಕೆಳಗಿಳಿಸಿ ಕೆಳಗಿಳಿಸಿ. ಈಗೇನಾಯ್ತು? ನನ್ನ ಕಾಲು. ಸೂರಜ್, 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 ಹೇ ಉಡುಪಿ ಶ್ರೀಕೃಷ್ಣ. ಸೂರಜ್, ನೀನ್ ಹುಷಾರಾಗಿದ್ದೀ ತಾನೆ? ಇಷ್ಟು ದೊಡ್ಡ ಫ್ರಿಡ್ಜು. ಸರಳಂಗಂತೂ ಈಗ ಅವಳ ಸೊಸೆ ಮೇಲೆ ತುಂಬ ಹೆಮ್ಮೆ ಆಗಿರ್ಬೋದು. ಈಗಲೇ ಎಲ್ರಿಗೂ ಹೇಳ್ತೀನಿ. ಇಲ್ಬಾ ಇಲ್ಲಿ, ಇಲ್ಬಾ ಇಲ್ಲಿ. ಸರಿಯಾಗಿ ಹೇಳು, ನಿನ್ ಕಣ್ಗಳು ನೆಟ್ಟಿಗಿದೆಯೋ ಇಲ್ವೋ? ನಿನ್ ಬಲ್ಗಣ್ ಸರಿ ಇಲ್ವೋ ಅಥವಾ ನಿನ್ ಎಡ್ಗಣ್ ಸರಿ ಇಲ್ವೋ? ಹತ್ರದ್ ಸರಿಯಾಗಿ ಕಾಣಿಸಲ್ವೋ ಅಥವಾ ದೂರದ್ ಸರಿಯಾಗಿ ಕಾಣಿಸಲ್ವೋ? ಹಾ, ಎಲ್ಲಾನು ಸರಿಯಾಗಿ ಕಾಣಿಸತ್ತೆ. ಪಕ್ಕನಾ? ಹಾ,
ನನ್ ಕಣ್ಣು ಚೆನ್ನಾಗೇ ಇದೆ. ಹಾಗಾದ್ರೆ 4 ದಿನದಿಂದ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓಡಾಡ್ತಿದ್ಯಾ? ನಿನಗೆ ಈ ಮನೆಯಲ್ಲಿ ಯಾವ ಜಾಗ ಸರಿಯಾಗಿ ಕಾಣಿಸುತ್ತೆ, ಯಾವ ಮೂಲೆಗಳು ಸರಿಯಾಗಿ ಕಾಣಿಸುತ್ತೆ, ಈ ಫ್ರಿಡ್ಜ್ ನ ನೆಟ್ಟಿಗಿಡೋಕೆ ಹೇಳು. ಯಾವ ಮೂಲೆಯಲ್ಲಿ ಇಡಕ್ ಸಾಧ್ಯ? ಫ್ರಿಡ್ಜಿಗೆ ಹೇಗೋ ಜಾಗ ಆಗುತ್ತಮ್ಮ. ನಮ್ ಸೂರಜ್ ಇದಾನಲ್ಲ, ಅವ್ನ್ ಮಾಡ್ತಾನೆ. ಈಶಾ ಅವ್ರು ವಿಚಿತ್ರವಾಗಿದ್ದಾರಲ್ಲ. ಅವ್ರ ಮನೆಗೆ ವಾಪಸ್ ಹೋಗೋದ್ ಬಿಟ್ಟು ಮನೆಗೆ ಫ್ರಿಡ್ಜ್ ತಂದಿದಾರಲ್ಲ. ಈ ಫ್ರಿಡ್ಜಿಗೆ ಬರೀ ಆರತಿ ಮಾಡಿದ್ರೆ ಸಾಕ ಅಥವಾ ಆನ್ ಕೂಡ ಆಗುತ್ತಾ? ಹಾ, ಆನ್ ಆಗುತ್ತೆ. ಆನ್ ಮಾಡು ನೋಡೋಣ. ಇದನ್ನ ಇನ್ನೊಂದ್ ಸ್ವಲ್ಪ ಮುಂದೆ ತಗೊಂಬನ್ನಿ ಪ್ಲೀಸ್. ಹಿಡ್ಕೊಳ್ಳಿ. ಅಯ್ಯೋ, ನಿಧಾನ. ಈಗೆಲ್ಲಿಗೆ ಇಡ್ತಾ ಇದ್ದೀರಾ? ಸಾಕು. ಸ್ಕ್ರೂ ಡ್ರೈವರ್ ಕೊಡ್ತೀರಾ ಪ್ಲೀಸ್? ಹಾ, ತಗೊಂಡ್ ಬರ್ತೀನಿ. ಥ್ಯಾಂಕ್ ಯು. ಅದು ಇನ್ನೊಂದ್ 5 ನಿಮಿಷದಲ್ಲಿ ಆಗುತ್ತೆ. 5 ನಿಮಿಷ. ಮನೇಲಿ ದವಸ ಧಾನ್ಯ ಇಲ್ಲದೆ ಇದ್ರು ಇದಕ್ಕೇನು ಕಡಿಮೆ ಇಲ್ಲ. 1 ಬಟ್ಲು ಪಲ್ಯನೂ ಉಳಿಯೋದಿಲ್ಲ ಈ ಮನೇಲಿ. ಫ್ರಿಡ್ಜ್ ಅಲ್ಲಿ ಇನ್ನೇನ್ ಇಡಕ್ ಸಾಧ್ಯ? ಬರೀ ನೀರಾ? ಅಯ್ಯೋ ಅದಕ್ಕೆ ಮನೆಗೆ ಫ್ರಿಡ್ಜ್ ಬಂದ್ಮೇಲೆ ಅದ್ರಲ್ಲಿ ಇಡೋದಿಕ್ ವಸ್ತುಗಳು ಬರುತ್ತೆ. ಫ್ರಿಡ್ಜ್ ಇಂದ ಎಷ್ಟು ಕೆಲಸ ಜಾಸ್ತಿ ಆಗೋಯ್ತು. ಈ ಎಣ್ಣೆ ಎಲ್ಲ ಇಲ್ಲಿ ಚೆಲ್ಲೋಗಿದೆ. ಎಲ್ಲ ಕ್ಲೀನ್ ಮಾಡ್ಬೇಕಾಗತ್ತೆ. ಎಲ್ಲ ಈ ಮಹಾರಾಣಿಯಿಂದನೇ ಆಗಿದ್ದು. ನೀವು ಸೈಡಿಗೆ ಬನ್ನಿ, ನಾನು ಮಾಡ್ತೀನಿ. ಅಲ್ಲ ಏನ್ ಹಾ ನಿಮ್ಗೆ ಹೇಳ್ತಾ ಇರೋದು. ನೀವು ಸೈಡಿಗೆ ಬನ್ನಿ, ನಾನು ಮಾಡ್ತೀನಿ. ಅದನ್ನ ಕೊಡಿ ನನಗೆ. ಯಾಕೆ ಕೋಪಿಸ್ಕೊತಾ ಇದೀಯಾ? ಪ್ರೀತಿಯಿಂದ ನಾರ್ಮಲ್ ಆಗಿ ಮನುಷ್ಯನ್ ತರ ಮಾತಾಡ್ಬೋದಲ್ವಾ? ಇಶಾ ಪ್ಲೀಸ್ ಸೈಡಿಗೆ ಬಾ, ನಾನು ಮಾಡ್ತೀನಿ. ಹೀಗೆ ಆಗ್ಲಿ. ಈ ಸ್ಕ್ರೂ ಡ್ರೈವರ್ನ ಸೈಡಲ್ಲಿಟ್ಟು ನೀವು ಸೈಡಿಗೆ ಬನ್ನಿ. ಈಶಾ ಅವರೇ ಪ್ಲೀಸ್ ಪ್ಲೀಸ್. ಫ್ರಿಡ್ಜ್ ಆನ್ ಆಗೋಯ್ತು. ಮಿಷನ್ ಫ್ರಿಡ್ಜ್ ಕಂಪ್ಲೀಟ್. ಫುಲ್ಲಿ ಆಟೋಮೆಟಿಕ್ ಫ್ರಿಡ್ಜ್ ಇದು. ಮೂರು ಗಂಟೆವರೆಗೂ ಫ್ರಿಡ್ಜ್ ಆನ್ ಮಾಡಿಡಬೇಕು. ಏನು ತುಂಬಾದು. ಅದಾದ್ಮೇಲೆ ಫ್ರಿಡ್ಜ್ ಯೂಸ್ ಮಾಡಬಹುದು. ನನ್ನಿಂದ ಆಗ್ಲಿಲ್ಲ, ನೀನ್ ಹೇಗ್ ಮಾಡ್ದೆ? ಬಡತನ ಎಲ್ಲಾನು ಕಲಿಸ್ಕೊಡುತ್ತೆ ಮೇಡಮ್. ಫ್ರಿಡ್ಜ್ ಆನ್ ಆಗೋಕೆ ಹಠ ಅಲ್ಲ, ಬುದ್ಧಿವಂತಿಕೆ ಬೇಕು. ಆದ್ರೆ ನಿಮ್ಮ ಹತ್ರ ಇಲ್ಲ ಅಲ್ವಾ ಅದು? ಒಂದ್ ವೇಳೆ ಇದ್ದಿದ್ರೆ ಅವಾಗ ನೀವು ಇಲ್ಲಲ್ಲ, ನಿಮ್ಮ ಅಪ್ಪನ ಮನೇಲಿ ಇರ್ತಾ ಇದ್ರಿ. ನಿನ್ ಪ್ರಕಾರ ನಾನು ಹಠಮಾರಿನಾ? 1 ನಿಮಿಷ ಇರು. ನಿನ್ ಕಾಲಿಗೆ ಏಟಾಗಿದೆ ಅಲ್ವಾ? ಇರ್ಲಿ, ಏನ್ ಸಮಸ್ಯೆ ಇಲ್ಲ. ನೋವು ತಿಂದು ಅಭ್ಯಾಸ ಇದೆ ನನಗೆ. ಸೂರಜ್, ಮುಗಿತಾ ನಿಮ್ಗಳ ಸಂಭ್ರಮ? ಈಗ ಈ ರಂಪಗಳೆಲ್ಲ ಏನಾಗಿದ್ಯೋ ಅದನ್ನೆಲ್ಲ ಯಾರು ಸರಿ ಮಾಡ್ತಾರೆ? ನಿನ್ ತಂದೆನಾ ಅಥವಾ ನಿಮ್ಮನೇಲಿರೋ ಕೆಲ್ಸದವ್ರ? ನಡಿ, ಮೊದ್ಲು ಇದನ್ನೆಲ್ಲ ಸರಿ ಮಾಡು. ಅಮ್ಮ ಅಂತೂ ಸರಿಯಾಗಿ ಹೇಳ್ತಾ ಇದ್ದಾರೆ. ಈ ಮಹಾರಾಣಿಯಿಂದ ಅಂತೂ ಮನೆ ಎಲ್ಲ ಹಾಳಾಗಿದೆ. ಮತ್ತೆ ಇವಳೇ ಕ್ಲೀನ್ ಮಾಡ್ಬೇಕಲ್ಲ, ನಾನ್ ಯಾಕೆ ಮಾಡ್ಲಿ? ಈ ಎಣ್ಣೆ, ಉಪ್ಪಿನಕಾಯಿ ಅಮ್ಮ ಎಲ್ಲ ಕ್ಲೀನ್ ಮಾಡಿಸಿ. ಮತ್ತೆ ಆ ಉಪ್ಪಿನಕಾಯಿ ಮಾಡೋದಕ್ಕೂ ಆ ಮಾವಿನಕಾಯಿನ ಇವಳ ಕೈಯಿಂದಾನೆ ಹೆಚ್ಚಿಸಿ. ಹಾ, ಫ್ರಿಡ್ಜ್ ನ ಮನೇಲಿರೋರು ಎಲ್ಲರೂ ಯೂಸ್ ಮಾಡ್ಬೇಕು. ಆದ್ರೆ ಕ್ಲೀನಿಂಗ್ ಮಾತ್ರ ಅವಳು ಮಾಡ್ಬೇಕಾ? ಯಾಕೆ? ರಿಯಾ, ಅದಿತಿ, ಪೂರ್ಣ ಮತ್ತೆ ನೀನು ಮೋಹಿಕಾ, ನೀನು ಕ್ಲೀನ್ ಮಾಡ್ಬೇಕು. ಏಯ್ ಬೈಲಿ, ಎಲ್ರು ಕ್ಲೀನ್ ಮಾಡೋದಕ್ಕೆ ನೀನ್ ಸಹಾಯ ಮಾಡ್ಬೇಕು. ಹೋಗು ಹೋಗು ಪುಟ್ಟ, ಶಭಾಷ್.
ಚಿಕ್ಕಪ್ಪ, ಹ್ಮ್ ಈಶಾಗೆ ಅಮ್ಮ ಬೈತಾನೆ ಇರ್ತಾರೆ. ಆದ್ರೆ ಅವಳಿಗೆ ಅಮ್ಮನ ಕಷ್ಟ ನೋಡಕ್ಕೆ ಆಗಿಲ್ಲ. ಉಂಗ್ರ ಮಾರಿ ಫ್ರಿಡ್ಜ್ ತಗೊಬಂದ್ಲು. ಅವಳು ಅನ್ಕೊಂಡಿದ್ರೆ ಅವಳು ಏನ್ ಬೇಕಾದ್ರೂ ತಗೋಬೋದಿತ್ತು. ಆದ್ರೆ ಅವಳು ನಮ್ ಬಗ್ಗೆ ಯೋಚನೆ ಮಾಡಿದ್ಲು. ಅವಳ ಮನಸ್ಸು ತುಂಬಾ ದೊಡ್ಡದು ಕಣಮ್ಮ. ಏನಿದು? ಇದು ಬಿಸಿನೀರು. ಇದ್ರಲ್ಲಿ ಕಾಲಿಟ್ಕೊಂಡ್ರೆ ನಿಂಗೆ ಆರಾಮ್ ಸಿಗತ್ತೆ. ನಿನ್ ಕಾಲ್ ಮೇಲೆ ಫ್ರಿಡ್ಜ್ ಬಿದ್ದಿತ್ತಲ್ವಾ? ನಿನ್ ಹೆಂಡತಿ ನಾನು. ನಿನಗೆ ನೋವಾದ್ರೆ ನಾನು ಹೇಗೆ ನೋಡೋದಕ್ಕಾಗತ್ತೆ? ಮತ್ತೆ ಇವಳು ಹೆಂಡತಿ ಅನ್ನೋ ಕಥೆನ ಶುರು ಮಾಡ್ಕೊಂಡ್ಲು. ಇದೇನ್ ಮಾಡ್ತಾ ಇದ್ದೀರಾ ನೀವು? ನನ್ನ ಮಾತು ಕೇಳಿ ಬಿಡಿ, ಬಿಡಿ. ನನ್ನ ಯಾಕೆ ಬಲವಂತ ಮಾಡ್ತಾ ಇದ್ದೀರಾ? ನೋಡಿ, ಎಲ್ಲಿವರೆಗೂ ಬಿಸಿನೀರಿಂದ ನಿಮ್ ಕಾಲಿಗೆ ಆರಾಮ್ ಸಿಗಲ್ವೋ ಅಲ್ಲಿವರೆಗೂ ನೀವು ಇಲ್ಲೇ ಇರ್ಬೇಕು. ಇಲ್ಲಾಂದ್ರೆ ಅಯ್ಯೋ, ನಿಂಗೆ ಗೊತ್ತಾ, ಸರಳನ್ ಸೊಸೆ ಎಷ್ಟು ದೊಡ್ಡ ಫ್ರಿಡ್ಜ್ ತಂದಿದ್ದಾಳೆ ಅಂದ್ರೆ ಇಡೀ ವಟಾರದ ಸಾಮಾನೆಲ್ಲ ಅದರಲ್ಲೇ ತುಂಬಿಸ್ಬೋದು. ನಾನು ಕೇಳ್ಪಟ್ಟೆ ಆ ಫ್ರಿಡ್ಜ್ಗೆ 2 ಬಾಗ್ಲಿದ್ಯಂತೆ, ನೋಡೋದಕ್ಕೆ ಬೀರು ಇದ್ದಂಗೆ ಇದೆಯಂತೆ. ಒಂದ್ಸತಿ ಅವ್ರ ಮನೇಲಿ ಐಸ್ ಖಾಲಿಯಾಗಿ ಹೋಗಿತ್ತಂತೆ. ಸರಳಂಗೆ ಮಂಡಿ ನೋವಿದೆಯಲ್ಲ, ಅದಕ್ಕೆ ಐಸ್ ಇಡ್ಲೇಬೇಕಲ್ವಾ, ಅದಕ್ಕೆ ಫ್ರಿಡ್ಜೇ ತಗೊಂಬಂದ್ಬಿಟ್ಲು. ಯಾರ ಬಗ್ಗೆ ಮಾತಾಡ್ತಿದ್ದೀರಾ ನೀವು? ಮೋನಿಕಾ ಅದ್ಕೆ ಬಗ್ಗೆನಾ? ಅವ್ರು ಹೊಸ ಫ್ರಿಡ್ಜ್ ತಗೊಂಡ್ರಾ? ಇಲ್ಲ ಇಲ್ಲ, ಮೋನಿಕಾ ಅಲ್ಲ, ನಾವು ಮಾತಾಡ್ತಿರೋದು ಸೂರಜ್ ಹೆಂಡತಿ ಈಶಾ ಬಗ್ಗೆ. ಎಷ್ಟು ಒಳ್ಳೆ ಸೊಸೆ ಸಿಕ್ಕಿದಾಳೆ ಸರಳಂಗೆ. ಸೊಸೆ ಅಂದ್ರೆ ಈಶನ್ ತರ ಇರ್ಬೇಕು. ನಡೀರಿ, ಹೊರಡಿ ಇಲ್ಲಿಂದ. ಅಕ್ಕಿನ ಕೊಟ್ಟಿಲ್ಲ ನೀನು? ಅಕ್ಕಿ ಖಾಲಿ ಆಗೋಯ್ತು. ಅಯ್ಯೋ, ಇಲ್ಲ ಇದೆಯಲ್ಲ ಹೊರಡಿ ಅಕ್ಕಿ. ಇಲ್ಲಿಂದ. ಅಕ್ಕಿಗೆ ಎಲ್ಲ ಏನೂ ಇಲ್ಲ. ನಿನ್ ಕಣ್ಣು ಕಾಣಿಸ್ತಿರ್ಬೋದು, ಆದ್ರೆ ನನ್ ಕಣ್ಣಿಗೆ ಅಕ್ಕಿ ಕಾಣಿಸ್ತಿಲ್ಲ. ಹೊರಡು. ಇವಳಿಗೇನಾಯ್ತು? ಅಯ್ಯೋ, ಈಗಿನ ಕಾಲದ ಮಕ್ಳಿಗೆ ಯಾವಾಗ ಏನಾಗುತ್ತೋ ಯಾರಿಗ್ ಗೊತ್ತು. ಬಾ ಹೋಗೋಣ, ನಡಿ. ನನ್ ಸೂರಜ್ ಮನ್ಸ್ ಗೆಲ್ಲಕ್ಕಾಗ್ಲಿಲ್ಲ, ದುಡ್ಡು ಕೊಟ್ಟು ಕೊಂಡ್ಕೊಳಕ್ ನೋಡ್ತಿದ್ಯಾ? ಎಂತ ದಡ್ಡಿ ನೀನು, ಅಷ್ಟು ಗೊತ್ತಾಗಲ್ವಾ? ಸೂರಜ್ ಹತ್ರ ಇದೆಲ್ಲ ನಡೆಯೋದಿಲ್ಲ. ಸೂರಜ್ನ ಬರೀ ಪ್ರೀತಿಯಿಂದ ಮಾತ್ರ ಗೆಲ್ಬಹುದು, ದುಡ್ಡಿಂದ ಅಲ್ಲ. ಬಾವತ್ಗೆ ನೀವ್ ಹೊಸ ಫ್ರಿಡ್ಜ್ ತಂದ್ರಾ? ನಿಜವಾಗ್ಲೂ ಅದ್ರ ಅಗತ್ಯ ತುಂಬಾ ಇತ್ತು. ನಿಮಗ್ ಗೊತ್ತಾ, ನಾನ್ ನಿಜವಾಗ್ಲೂ ಅನ್ಕೊಂಡಿದ್ದೆ ನನಗ್ ಜಾಬ್ ಸಿಗುತ್ತೆ ಅಲ್ವಾ, ಅವಾಗ ನಾನು ಈ ಮನೆಗೊಂದ್ ಚಿಕ್ಕ ಫ್ರಿಡ್ಜ್ ಆದ್ರೂ ತಂದೆ ತರ್ತೀನಿ ಅಂತ. ನಮ್ ಕುಟುಂಬಕ್ಕೆ ಏನಾದ್ರೂ ಮಾಡಿದ್ರೆ ಎಷ್ಟು ಖುಷಿ ಸಿಗತ್ತಲ್ವಾ? ಅದ್ಕೆ ಒಂದ್ ಕ್ವಶನ್ ಕೇಳ. ನೀವ್ ನಿಮ್ ಫ್ಯಾಮಿಲಿನ ತುಂಬಾ ಮಿಸ್ ಮಾಡ್ಕೋತೀರಾ ಅಲ್ವಾ? ಇಲ್ಲಿ ಬಂದ್ಮೇಲೆ ಅವರೆಲ್ಲ ತುಂಬಾ ಜ್ಞಾಪಕ ಆಗಿರ್ಬೇಕು, ಎಸ್ಪೆಷಲಿ ಆರವ್ ಸರ್ ಬಗ್ಗೆ. ಅದು ಸೂರಜ್ ಅಣ್ಣ ನಿಮ್ಮ ಅಪ್ಪನ ಜೊತೆ ಕೆಲಸ ಮಾಡ್ತಾರಲ್ಲ, ಅವರೇ ನಂಗಿದೆಲ್ಲ ಹೇಳಿದ್ರು. ನನಗ್ ಗೊತ್ತು ನೀವ್ ಆರವ್ನ ತುಂಬಾ ಇಷ್ಟಪಡ್ತೀರಾ ಅಂತ. ಅಂಡ್ ಐ ಆಮ್ ಶೋರ್ ಆರವ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾರೆ. ಈಗ ಸೂರಜ್ನ ಪರಿವಾರನೇ ನನ್ನ ಜೀವನ. ಸೂರಜ್ ಅಣ್ಣ ನಿಮ್ಮ ಅಪ್ಪನ ಜೊತೆ ಕೆಲಸ ಮಾಡ್ತಾರಲ್ಲ, ಅವರೇ ನಂಗಿದೆಲ್ಲ ಹೇಳಿದ್ರು. ನಂಗೆ ಗೊತ್ತು ನೀವು ಆರವ್ನ ತುಂಬಾ ಪ್ರೀತಿ ಮಾಡ್ತೀರಾ ಅಂತ. ಅಂಡ್ ಐ ಆಮ್ ಶೋರ್ ಆರವ್ ತುಂಬಾ ಮಿಸ್ ಮಾಡ್ಕೋತಾನೆ ನಿಮ್ಮನ್ನ. ನಿಮಗ್ ಬೇಕಂದ್ರೆ ನೀವು ನನ್ನ ಫೋನಿಂದ ಕಾಲ್ ಮಾಡ್ಬೋದು ಆರವ್ಗೆ. ಕಾವ್ಯಕ್ಕೆ ಫೋನ್ ಮಾಡ್ಲಾ? ಇಲ್ಲ, ಕಾವ್ಯ ಪ್ರಾಮಿಸ್ ಮಾಡಿದ್ದಾಳೆ, ಅವಳು ಖಂಡಿತ ಇಶಾ ಕೈಲಿ ನನಗೆ ಫೋನ್ ಮಾಡಿಸ್ತಾಳೆ ಅಂತ ನಾನು ವೆಯ್ಟ್ ಮಾಡಬೇಕು.
ಮಾಡಿದ್ರು. ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡೋಣ. ನನ್ನ ಮಗ ತನ್ನ ಕಾಲ ಮೇಲೆ ತಾನೇ ನಿಂತಿದ್ದಾನೆ. ಇವನು ನನ್ನ ಹಳೆಯ ಆರವ್. ನಿನಗೆ ಈಗ ಯಾರ ಸಪೋರ್ಟ್ ಅವಶ್ಯಕತೆ ಇಲ್ಲ. ಎಸ್ಪೆಷಲಿ ಆ ಕೇರ್ ಟೇಕರು, ಅದೇ ನಿನಗೆ ಕಾಲ್ ಮಾಡ್ತಿದ್ಲಲ್ಲ, ಅವಳ ಹೆಸರೇನಂದೆ? ಕಾವ್ಯ. ಅವಳೆ. ಅವಳು ನಿನ್ನ ಸೇವೆ ಮಾಡಕ್ಕಂತ ಅಷ್ಟೇ ಕೆಲಸಕ್ಕೆ ಇಟ್ಕೊಂಡಿದ್ದಾಗಿತ್ತು. ಅಂತ ಚಿಲ್ಲರೆ ಜನರನ್ನ ಹತ್ರ ಬಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಪ್ಪ, ಐಸ್ ಕ್ಯೂಬ್ ಆಯ್ತು. ಅರೆ ವಾ, ವಾವ್. ದೊಡ್ಡಮ್ಮ, ನೀರ್ ತಗೊಳ್ಳಿ, ಟ್ಯಾಬ್ಲೆಟ್ ತಗೊಳಕ್ಕೆ. ಇದರಿಂದ ನೋವು ಕಮ್ಮಿ ಆಗತ್ತೆ. ಹಾ, ಮತ್ತೆ ಓಡಾಡಂಗೆಲ್ಲ ಇಲ್ಲ. ನೀವ್ ಎಷ್ಟು ಓಡಾಡಿದೀರಾ ಅಂದ್ರೆ ಮಂಡಿಯಿಂದ ಪಾದದವರೆಗೂ ಸ್ವೆಲ್ಲಿಂಗ್ ಬಂದಿದೆ. ಅತ್ತೆ, ನಾನು ಹೇಳೋ ಮಾತು ನೀವು ಕೇಳ್ತಾನೆ ಇಲ್ಲ. ನಾಳೆ ಖಂಡಿತ ನೀವು ಚೆಕಪ್ಗೆ ಬರಲೇಬೇಕು ನನ್ನ ಜೊತೆ. ಅಮ್ಮ, ಕಾಲ್ ತೋರಿಸಿ ಪ್ಲೀಸ್. ನಿಲ್ಲೋ. ಮನೇಲಿ ಇಷ್ಟು ರಂಪಾಟ ಮಾಡಾದ್ಮೇಲೆ ಐಸ್ ಹಚ್ಚಕ್ ಬಂದಿದ್ಯಾ? ಈಗೆಲ್ಲ ಏನ್ ಹಾಳು ಮಾಡಿದ್ಯೋ ಅದಕ್ಕೆ ಎಷ್ಟು ದುಡ್ಡಾಗತ್ತೆ ಅಂತ ಸ್ವಲ್ಪ ಗೊತ್ತಾದ್ರೂ ಇದೆಯಾ? ಈಗ ಈ ತರ ಎಲ್ಲ ಬೆಣ್ಣೆ ಹಚ್ಚಕ್ ಬರಬೇಡ ನೀನು. ಅಮ್ಮ, ಐಸ್ ಇಡೋದು ತುಂಬಾ ಇಂಪಾರ್ಟೆಂಟು. ಇಲ್ಲ ಅಂದ್ರೆ ಮಂಡಿ ಸ್ವೆಲ್ಲಿಂಗು ಕಮ್ಮಿ ಆಗಲ್ಲ, ನೋವು ಕಮ್ಮಿ ಆಗಲ್ಲ. ನೋಡು, ಅದಕ್ಕೆ ಅವರು ಏನ್ ಆಸೆ ಪಡ್ತಿದ್ರು, ನೀನೀಗ ಅದನ್ನೇ ಮಾಡ್ತಾ ಇದೀಯಾ. ಹಾ, ಅದಕ್ಕೆ ತುಂಬಾ ದಿನದಿಂದ ಆಸೆ ಪಡ್ತಿದ್ರು. ಸೂರಜ್ಗೆ ಮದ್ವೆ ಮಾಡ್ಬೇಕು, ಸೊಸೆ ಕೈಲಿ ಸೇವೆ ಮಾಡಿಸ್ಕೋಬೇಕು, ಐಸಲ್ಲಿ ಮಸಾಜ್ ಮಾಡಿಸ್ಕೋಬೇಕು. ಇದೇ ಸೇವೆ ತಾನೇ ಅಲ್ವಾ ಅದಕ್ಕೆ? ನಾನು ತುಂಬಾ ಖುಷಿಯಿಂದ ಕಾಯ್ತಾ ಇದ್ದೀನಿ ಮನೆಗೆ ಸೊಸೆ ಯಾವಾಗ ಬರ್ತಾಳೆ, ನನ್ನ ಸೇವೆ ಯಾವಾಗ ಮಾಡ್ತಾಳೆ ಅಂತ. ನನಗೆ ಅರ್ಶನದ ಹಾಲ್ ಜೊತೆಗೆ ಮಾತ್ರೆ ಯಾವಾಗ ಕೊಡ್ತಾಳೆ ಅಂತ. ಆಮೇಲೆ ಈ ತಲೆಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾಳೆ, ಕೈಕಾಲು ಒತ್ತುತ್ತಾಳೆ. ಏನಾಯ್ತು? ಏನ್ ಯೋಚಿಸ್ತಾ ಇದೀಯಾ? ಸೇವೆ ಮಾಡಮ್ಮ. ಇವತ್ ನನಗೆ ಅರ್ಥ ಆಯ್ತು. ಭಗವಂತನ ನ್ಯಾಯದಲ್ಲಿ ಇದಕ್ಕೆ ನಿಮಗೆ ಶಿಕ್ಷೆ ಆಗ್ಬೇಕು. ನಾನ್ ನಿಮಗೆ ಇದೇ ಕ್ಷಣ 4 ದಿನಕ್ಕೆ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಈ 4 ದಿನದ ಸಂಬಳ ಕೂಡ ನಿಮಗೆ ಸಿಗಲ್ಲ. ಮನುಷ್ಯನಿಗೆ ಅವನ ಕರ್ಮಗಳ ಫಲ ಇದೇ ಜನ್ಮದಲ್ಲೇ ಸಿಗತ್ತೆ. ಒಂದು ಟೈಮ್ ಇತ್ತು, ನಾನೀ ಹುಡುಗಿ ಮುಂದೆ ಐಸ್ ಕೋಲ್ಡ್ ವಾಟರ್ ಹಿಡ್ಕೊಂಡು ನಿಲ್ತಿದ್ದೆ. ಆದ್ರೆ ಇವತ್ತು ಇದೇ ಹುಡುಗಿನೇ ನನ್ನ ಕಾಲಿಗೆ ಐಸ್ ಮಸಾಜ್ ಮಾಡ್ತಿದ್ದಾಳೆ. ಇವತ್ತು ನೋವಲ್ಲೂ ತುಂಬಾ ನೆಮ್ಮದಿ ಸಿಕ್ತು, ಅಲ್ಲೂನು ಮತ್ತಿಲ್ಲೂನು. ನನ್ನ ಶಾಪ ತಟ್ಟದಲ್ಲೇ ಬಿಡ್ಲಿಲ್ಲ. ಆದ್ರೆ ನಿಮಗ್ ಗೊತ್ತಾ ಅಮ್ಮ, ನಾನ್ ಯಾವಾಗೆಲ್ಲ ನಿಮ್ಮನ್ನ ನೋಡ್ತಿದ್ನೋ ಆಗ ಅನ್ಕೋತಾ ಇದ್ದೆ ನೀವು ಎಷ್ಟು ಸ್ಟ್ರಾಂಗ್ ವಿಮೆನ್ ಅಂತ. ನಿಮ್ ಫ್ಯಾಮಿಲಿ ಜೊತೆಗೆ ನಮ್ ಫ್ಯಾಮಿಲಿನ ಕೂಡ ನೀವು ಸಂಭಾಳಿಸ್ತಾ ಇದ್ರಿ. ನಾನ್ ಅನ್ಕೋತಿದ್ದೆ ನಿಮ್ಮಿಂದ ನನಗೆ ಕಲಿಯೋದಕ್ಕೆ ಏನಾದ್ರೂ ಖಂಡಿತ ಸಿಗತ್ತೆ ಅಂತ. ನನಗೂ ನಂಬಿಕೆ ಬಂತು, ಮನ್ಸಾರಿ ಏನಾದ್ರೂ ಕೇಳಿದ್ರೆ ಆ ಆಸೆ ಖಂಡಿತ ನೆರವೇರತ್ತೆ. ನಾನು ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಸಮಯಕ್ಕೆ ತಕ್ಕ ಹಾಗೆ ಬೆಣ್ಣೆ ಹಚ್ಚಿ ಮಾತಾಡೋದು ನಿಂದು ತುಂಬಾ ಹಳೆ ಅಭ್ಯಾಸ. ವಾವ್, ಎಷ್ಟೊಂದು ಐಸ್ ಕ್ಯೂಬ್ ಸೇರಿದೆ. ಇಷ್ಟೊಂದು ಐಸ್ ಕ್ಯೂಬ್ ನೋಡಿ ನನಗೆ ಐಸ್ ಕ್ರೀಮ್ ತಿನ್ಬೇಕನ್ನಿಸ್ತಿದೆ. ಕಲರ್ ಕಲರ್ ಐಸ್ ಕ್ಯಾಂಡಿ, ಕೋನ್ ಐಸ್ ಕ್ರೀಮು ನೆನ್ಸ್ಕೊಂಡ್ರೇನೆ ಬಾಯಲ್ಲಿ ನೀರ್ ಬರ್ತಿದೆ. ಹಾ, ಅದಕ್ಕೊಂದ್ ಕೆಲ್ಸ ಮಾಡು. ಈಗ ಬರೀ ಕೋಲ್ಡ್ ವಾಟರ್ ಕುಡ್ಕೊಂಡು ಸಮಾಧಾನ ಮಾಡ್ಕೋ. ಅಮ್ಮ, ಈಗಾಗ್ಲೇ ಈ ತಿಂಗಳಲ್ಲಿ ತುಂಬಾ ಖರ್ಚುಗಳಾಗಿವೆ. ಗೋಲ ಅದು ಇದು ಅಂತ ಹೇಳಿ ಖರ್ಚು ಜಾಸ್ತಿ ಮಾಡ್ಬೇಡ. ಇವಳು ಹೇಳೋದು ನೋಡ್ತಾ ಇದ್ರೆ ನನಗೂ ಕ್ಯಾಂಡಿ ತಿನ್ಬೇಕು ಅನ್ನಿಸ್ತಿದೆ. ಈ ಮನೇಲಿ ಅಳಿಯಂದ್ರನ್ನ ದೇವ್ರು ಅಂತೀವಿ. ದೇವ್ರು ಏನ್ ಇಷ್ಟ ಪಡ್ತಾರೋ ಅದನ್ನ ಇಲ್ಲ ಅನ್ಬಾರ್ದು ಅಲ್ವಾ ಅದಕ್ಕೆ? ಸರಿ, ಈಗ ಮಾಡೋಣವಾ ಪಾರ್ಟಿ? ಚಿಕ್ಕಪ್ಪ ಅಂತೂ ಇವತ್ತು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಕ್ಯಾಂಡಿಗೆ ಬೇಕಾಗಿರೋ ಫ್ಲೇವರ್ಸ್ ನಾನ್ ತರ್ತೀನಿ. ಮನೇಲೆ ಐಸ್ ಕ್ಯಾಂಡಿ ಮಾಡ್ಕೊಳ್ಳೋಣ. ಇದರಿಂದ ಬಜೆಟ್ ಕಡಿಮೆ ಆಗುತ್ತೆ, ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಆ ಐಸ್ ಕ್ಯಾಂಡಿ ರೆಸಿಪಿ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ. ಬನ್ನಿ 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 ಬನ್ನಿ, ಹುಡ್ಕೋಣ ಬನ್ನಿ. ಈ ಮಹಾರಾಣಿ ಯಾವಾಗಿಂದ ಈ ಮನೆಗೆ ಕಾಲಿಟ್ಲೋ ಲಕ್ಷ್ಮಿ ಅಮ್ಮನ ಕಾಲು ನಿಲ್ತಾನೇ ಇಲ್ಲ. ಏನೋ ಒಂದ್ ಖರ್ಚುಗಳು ಒಂದ್ಮೇಲೊಂದ್ ಬರ್ತಾನೆ ಇರುತ್ತೆ.
ಕೊಡಿಯಪ್ಪ, ನಾನು ಟ್ರೈ ಮಾಡ್ತೀನಿ. ಇಲ್ಲ 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 ಬೇಡ ಕಣಮ್ಮ. ಯಾಕೆ ಅಂತ ಅಂದ್ರೆ ಈ ಕಲ್ಲಿದೆಯಲ್ಲ ಇದು ತುಂಬಾ ಭಾರ ಇದೆ. ಅಪ್ಪ, ಟ್ರೈಯೇ ಮಾಡ್ದೆ ಹೋದ್ರೆ ನಾನ್ ಹೇಗ್ ಕಲಿತೀನಿ? ನೋಡ್ತಾ ಇರಿ ಅಪ್ಪ, ನಾನು ಎಷ್ಟು ಜೋರಾಗಿ ಹೊಡಿತೀನಿ ಅಂದ್ರೆ ಒಂದೇ ಸಲಿಗೆ ಎಲ್ಲ ಚೂರ್ ಚೂರ್ ಆಗ್ಬಿಡತ್ತೆ. ಅಯ್ಯೋ ಆಯ್ತು ಕಣಮ್ಮ, ತಗೋಯ್ತೇನ. ನಾನು ಹೇಳ್ದೆ ಅಲ್ವಾ ಭಾರ ಇದೆ ಅಂತ. ಇವಳಂತೂ ಐಸ್ ಕ್ಯೂಬ್ ಇಂದ ಮರ್ಡ್ರೆ ಮಾಡ್ಬಿಡ್ತಾಳೆ. ಇಲ್ಲಿ ನೋಡಮ್ಮ, ಈ ಐಸ್ಗೆ ಕೋಪ ಬಂದ್ರೆ ತುಂಬಾ ಸ್ಟ್ರಾಂಗ್ ಆಗ್ಬಿಡುತ್ತೆ. ನೀನು ತುಂಬಾ ಶಕ್ತಿ ಹಾಕಿ ಅದನ್ನ ಜಜ್ಜಿದೆ ಅಂತ ಇಟ್ಕೋ, ಅದು ವಾಪಸ್ ನಮ್ಮ ಮುಖಕ್ಕೆ ಹಾರ್ಬಿಡುತ್ತೆ. ಹಾಗಾಗಿ ಐಸನ್ನ ನಿಧಾನಕ್ಕೆ ಜಜ್ಬೇಕು. ಆಗ ನೋಡು ಐಸ್ ಹೇಗ್ ಚೂರಾಗುತ್ತೆ ಅಂತ. ಅದೇ ರೀತಿ ಕೋಪ ಕೂಡ ಮಾಯ ಆಗೋಗುತ್ತೆ. ತಗೋ, ನಿಧಾನಕ್ಕೆ ಮಾಡು, ನಿಧಾನಕ್ಕೆ ಕುಟ್ಟು. ಶಭಾಷ್, ಹಾಗೆ. ಕಾವ್ಯ ಪುಟ, ನಿನ್ಗೆ ಯಾವ ಫ್ಲೇವರ್ ಬೇಕಮ್ಮ? ಕಲಕಟ್ಟ. ಸರಿ ತಗೋ. ಅಲ್ಲಲ್ಲ, ಆರೆಂಜ್ ಬೇಕು, ಆರೆಂಜ್. ಇಲ್ಲ, ಕಲಕಟ್ಟ. ಅಯ್ಯೋ ಒಂದು ಹೇಳಮ್ಮ. ಕಾವ್ಯ, ನೀನ್ ಎರಡನ್ನೂ ತಗೋ. ನನ್ ಕಡೆಯಿಂದ ಗ್ರೇಪ್ಸ್ ಮತ್ತೆ ಅಪ್ಪನ್ ಕಡೆಯಿಂದ ಆರೆಂಜ್. ನಮ್ಮ ಹತ್ರ ತುಂಬಾ ಫ್ಲೇವರ್ಸ್ ಇದೆ. ಈ ಗೋಲ ಇದೆಯಲ್ಲ ಅದನ್ನ ಸರಕ್ ಅಂತ ಎಳ್ಕೊಂಡು ತಿನ್ಬೇಕು. ಹೇಗೆ? ಹೀಗೆ. ಹೀಗೆ. ಒಂದ್ ನಿಮಿಷ. 1 2 3. ನನಗಂತೂ ಯಾರು ತಿನ್ನು ಅಂತ ಕರ್ದೂ ಇಲ್ಲ. ನನ್ ಪೂರ್ಣ ಅವರು ಅಂಗಡಿಗೆ ಹೋಗಿರ್ಲಿಲ್ಲ ಅಂದಿದ್ರೆ ನಾನು ಅವ್ರ ಕೈಲಿ ಕ್ಯಾಂಡಿ ಮಾಡಿಸ್ಕೊತಿದ್ದೆ. ಮೋನಿಕಾ ಅತ್ಗೆ, ನೀವು ಯಾವ ಫ್ಲೇವರ್ ತಿಂತೀರಾ? ಗ್ರೇಪ್ಸ್ ಅಥವಾ ಬೇರೆ? ಕಪ್ಪದ್ರಾಕ್ಷಿ. ಕಪ್ಪದ್ರಾಕ್ಷಿ. ಏಯ್, ಕಪ್ಪದ್ರಾಕ್ಷಿ ಇಷ್ಟ ಇಲ್ಲ ನನ್ಗೆ. ಓಹೋ ಮೋನಿಕಾ ಅತ್ಗೆ, ನೀವು ಇಷ್ಟು ಒಳ್ಳೆ ಐಸ್ ಕ್ಯಾಂಡಿ ಮಿಸ್ ಆಗ್ತೀರಾ. ಮಿಸ್ ಅಲ್ಲ, ತುಂಬಾ ಮಿಸ್ ಮಾಡ್ಕೋತೇನೆ. ನೋಡಿ ಅಮ್ಮ, ಎಲ್ರಿಗೂ ಪ್ರೀತಿ ತೋರಿಸಿ ಅವಳ ಕಡೆಗೆ ಮಾಡ್ಕೋತಿದ್ದಾಳೆ. ಅವಾಗ ಎಲ್ರು ಅವಳ ಮಾತೆ ಕೇಳಿ ಅಂತ. ನಿಮ್ದಲ್ಲ. ಆದ್ರೆ ನಾನ್ ನಿಜವಾಗ್ಲೂ ಅವಳ ಮಾತು ಕೇಳಲ್ಲ. ನಿಜವಾಗ್ಲೂ ಇಲ್ಲ. ನಾನ್ ನಿಮ್ ಪರವಾಗಿದ್ದೆ, ನಿಮ್ ಪರವಾಗಿದ್ದೀರಿ, ನಿಮ್ ತರವಾಗೇ ಇರ್ತೀನಿ ಯಾವಾಗ್ಲೂ. ಹಾ, ಏನ್ ಅನ್ಕೊಂಡಿದ್ರೆ ಈಶಾ ಅವರು? ನನ್ನ ರೂಮಲ್ಲೇ ಕೂಡ ಹಾಕಿ ನನ್ನ ಫ್ಯಾಮಿಲಿಯವ್ರನ್ನ ತಂಪರವಾಗಿ ಮಾಡ್ಕೋತಾರ? ಹೆಂಡತಿ ಅಂತ ಹೇಳ್ಕೊಂಡು ನನ್ನ ತಲೆ ಕೆಡ್ಸಿಟ್ಟಿದ್ದಾರೆ. ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ನನ್ನ ತಲೆ ಇವಾಗಲೇ ಹಾಳಾಗಿದೆ ಬಂಟಿ. ನನಗೆ ಐಸಿಂದೆಲ್ಲ ಸಮಾಧಾನ ಸಿಗಲ್ಲ. ಸುಮ್ಮನೆ ಹೊರಟು ಹೋಗಿಲ್ಲಿಂದ. ಬಂಟಿ ಅಲ್ಲ, ಹೆಂಡತಿ. ಎರಡು ಫ್ಲೇವರ್ನ ಐಸ್ ಕ್ಯಾಂಡಿ ಇದೆ. ಯಾವ್ದು ತಿಂತ್ಯಾ ಹೇಳು? ಚೆನ್ನಾಗಿ ಹೀರಿ ತಿನ್ಬೇಕು. ನನ್ನೇನು ಚಿಕ್ಕ ಮಗು ಅಲ್ಲ, ಲೋಟ ಅಡ್ಡ ಇಟ್ಕೊಂಡು ತಿನ್ನೋದಕ್ಕೆ. ಆದ್ರೆ ಅಲ್ಲಿ ನೋಡು, ಅಪ್ಪನೇ ಎಷ್ಟು ಮಜವಾಗಿ ಹೀರಿ ತಿಂತಾ ಇದ್ದಾರೆ. ಎಷ್ಟು ಖುಷಿಯಾಗಿದ್ದಾರಲ್ವಾ? ಅವರು ನೋಡಿದ್ರೆ ಅನ್ಸತ್ತೆ ಖುಷಿ ಪಡೋದಕ್ಕೆ ಯಾವುದೇ ವಯಸ್ಸಿಲ್ಲ ಅಂತ. ಈಗ ಅವ್ರು ಈ ಏಜ್ ಅಲ್ಲಿ ಎಂಜಾಯ್ ಮಾಡ್ತಾರೆ ಅಂದ್ರೆ ನಿನಗೆ ಯಾಕಾಗಲ್ಲ? तू ना जरा सा भी मेरी तरह, ना कहीं से मैं तेरी तरह, मिलके भी दोनों हैं अजनबी, कैसी है ये दास्तां, ये दास्तां. ನೋಡಿ, ಈ ತರ ಸೌಂಡ್ ಮಾಡ್ಕೊಂಡು ಯಾಕೆ ತಿಂತಾ ಇದೀರ ನೀವು? ಸೌಂಡ್ ಮಾಡದೆ ತಿನ್ನೋದಕ್ಕಾಗಲ್ವಾ ನಿಮ್ಗೆ? ಇಲ್ಲ, ಸೌಂಡ್ ಮಾಡ್ದೆ ತಿಂದ್ರೆ ಮಜಾನೇ ಬರಲ್ಲ. ನಿಜವಾದ ಟೇಸ್ಟ್ ಅಂತೂ
ಹೀರ್ಕೊಂಡ್ ತಿನ್ನೋದ್ರಲ್ಲಿದೆ. गजब है कहानी, गजब है फसाना है रिश्ता ये कैसा किसी ने न जाना. अलग है मिजाज एक दूजे से. ಇದನ್ನ ತಿಂದೆ ಹೆಂಗಪ್ಪ ಸುಮ್ಮನಿರೋದು ನಾನು, ಯಾಕಂದ್ರೆ ಇದು ನನ್ನ ಫೇವ್ರೆಟ್ ಅಲ್ವಾ. ನೀವು ಸುಮ್ಮನೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡಬೇಡಿ. ಇದನ್ನ ನೆಕ್ಕಿದ್ರು ಅಷ್ಟೇ, ಚೀಪ್ಕೊಂಡು ತಿಂದ್ರು ಅಷ್ಟೇ. ಇದರಲ್ಲಿರೋ ಟೇಸ್ಟ್ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಕೊಡಿ, ನಾನು ತಿಂದು ತೋರಿಸ್ತೀನಿ ನೋಡಿ ಇವಾಗ. ಅಲ್ಲ, ಯಾಕೆ ನಗ್ತಾ ಇದ್ದೀರಿ ಇವಾಗ? ಈ ನಗು ಅಂತೂ ಪರ್ಮಿಷನ್ ಕೇಳ್ಕೊಂಡ್ ಬರಲ್ಲ ಅಲ್ವಾ? ಪರ್ಮಿಷನ್? ಮೋನು ಬಾಬು, ಈ ತರ ಬಚ್ಚಿಟ್ಕೊಂಡು ಏನ್ ಸಂಚಾಗ್ತಿದ್ಯಾ? ಸ್ವಲ್ಪ ಇರಿ, ಆಮೇಲೆ ನಿಮ್ಗೆ ಗೊತ್ತಾಗತ್ತೆ. ಮಹಾರಾಣಿಯವರು ತುಂಬಾ ಖುಷಿಯಾಗಿದ್ದಾರೆ ಇಲ್ಲಿ. ನೀವು ಕೊಟ್ಟಿದ್ದ ದುಡ್ಡೆಲ್ಲ ಅವಳಿಗೋಸ್ಕರನೇ ಖರ್ಚಾಗೋಯ್ತು. ಮುಂದೆ ದುಡ್ಡನ್ನ 15 ದಿನ ಆದ್ಮೇಲೆ ಕೊಡೋದನ್ನ ಮರ್ತೋಗ್ಬೇಡಿ ಮೇಡಮ್ ಜಿ. ಜೈ ಮಹಾಲಕ್ಷ್ಮಿ. ಒಪ್ಕೊಂಡೆ ಬಾಬು, ದುಡ್ಡಿನ ನಿಜವಾದ ಪೂಜಾರಿ ನೀನೇ. ಜೈ ಮಹಾಲಕ್ಷ್ಮಿ, ಜೈ ಮಹಾಲಕ್ಷ್ಮಿ. ಚಿನ್ನದ ಮುಟ್ಟೆ ಕೊಡುವಂತಹ ಕೋಳಿ ಈಶ ಇವಳನ್ನ ಇಷ್ಟು ಸುಲಭವಾಗಿ ಹೋಗೋದಕ್ಕಂತೂ ಬಿಡೋದಿಲ್ಲ. ಹೇ, ಎಷ್ಟು ಖುಷಿಯಾಗಿದ್ದಾಳಲ್ವಾ ನಮಿಷಾ? ಹಾ ಅತ್ತಿಗೆ, ನಾನ್ ಆ ದಿನಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಯಾವತ್ ಈಶಾ ನನ್ನ ಕಾಲ್ ಮೇಲೆ ನಿಂತಿರೋದನ್ನ ನೋಡ್ತಾಳೆ. ಮಗಳೇ, ಅಪ್ಪ, ನಿಂತ್ಕೋ ಮಗಳೇ. ನೀನ್ ಪ್ರೆಗ್ನೆಂಟ್ ಇದೆಯಾ? ಬಗ್ಬೇಡ, ನಾನು ಎತ್ಕೋತೀನಿ. ಅಪ್ಪ, ಇದರ ಅವಶ್ಯಕತೆ ಏನಿದೆ? ಈಗ ಈ ಕೆಲಸ ನಾನು ಕೂಡ ಮಾಡ್ಬೋದಲ್ವಾ? ಮಗಳೇ, ಅಮ್ಮ ತಗೊಂಡ್ ಬಂದಿದ್ದಾರೆ ಈ ಔಷಧಿನ ನಿನ್ಗೋಸ್ಕರ ಅಂತ. ಆದ್ರೆ ದಿನಾ ಬೆಳಗ್ಗೆ ತಗೊಳ್ಬೇಕು. ಇದರಿಂದ ನಿನ್ಗೆ ಗಂಡು ಮಗುನೇ ಆಗುತ್ತೆ. ಹಾ, ಈ ವಂಶದ ಕುಡಿ, ಈ ವಂಶದ ವಾರಸ್ದಾರ. ತಗೋ. ಆಮೇಲೆ ಖುಷಿಯಾಗಿರು, ಚೆನ್ನಾಗಿ ರೆಸ್ಟ್ ತಗೋ. ಯಾಕಂದ್ರೆ ನನಗೆ ಹುಟ್ಟೋ ಮೊಮ್ಮಗಂಗೆ ಯಾವುದೇ ತೊಂದರೆ ಆಗಬಾರ್ದು. ನಾನು ಎಲ್ರಿಗೂ ಹೇಳಿದ್ದೀನಿ ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ.
100 ಕಾಲ ಬಾಳು. ನಾನ್ ಪ್ರೆಗ್ನೆಂಟ್ ಆಗಿದ್ದೀನೇನೋ. ಈ ಸುಳ್ಳಿನ ಜೊತೆ ದಿನ ದಿನ ಬದುಕೋದು ತುಂಬಾ ಕಷ್ಟ ಆಗ್ತಾ ಇದೆ ನನ್ಗೆ. ತುಂಬಾ ಕಷ್ಟ ಆಗ್ತಾ ಹೋಗ್ತಿದೆ. ಅಯ್ಯಯ್ಯೋ, ನನ್ನಿಂದ ಈ ಐಸ್ ಕ್ಯಾಂಡಿ ಎಲ್ಲ ಬಿದ್ದೋಯ್ತಲ್ಲ. ಏನು ತೊಂದರೆ ಇಲ್ಲ ಬಿಡು. ನಿನ್ಗೇನೂ ಆಗ್ಲಿಲ್ಲ ಅಲ್ವಾ? ಅದೊಂದು ಕೆಟ್ಟಗಳಿಗೆ ಅಲ್ವಾ. ಆದರೆ ಒಳ್ಳೇದೇನು ಅಂದರೆ ಅವತ್ತು ಸೂರಜ್ ನನ್ನ ಜೊತೆ ಇದ್ದ. ಸೂರಜ್, ಪರವಾಗಿಲ್ಲ, ನೀನು ನನ್ನ ಐಸ್ ತಿನ್ನು. ಕ್ಷಮಿಸಿ ನನಗೆ ನೀವು ಕೊಡೋಂಥದ್ದು ಏನೂ ಬೇಕಾಗಿಲ್ಲ. ಸೂರಜ್ ನನ್ನ ಮಾತು ಕೇಳು. ಧೈರ್ಯ ಕಳ್ಕೋಬೇಡ ಈಶಾ. ಒಂದಿನ ಸೂರಜ್ ನಿನ್ನ ಖಂಡಿತ ಚೆನ್ನಾಗಿ ಮಾತಾಡಿಸ್ತಾನೆ. ಅಮ್ಮಂಗೆ ಇಲ್ಲ ಅಜ್ಜಿಗೆ ಗೊತ್ತಾಗ್ಬಿಟ್ರೆ ನನ್ನ ಜೊತೆ ಸೇರಿಸ್ಕೊಂಡು ನಿಂಗೂ ಬೈತಾರೆ ಚಿಕ್ಕಮ್ಮ. ಅವರಿಬ್ರಿಗೂ ನಾನು ನಿನ್ನ ಜೊತೆ ಇರೋದೇ ಇಷ್ಟ ಇಲ್ಲ. ಏನು ಮಾಡೋದು? ನನ್ನಿಂದ ನೀವು ಬಯಸ್ಕೊಂಡ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ನೀನು ಐಸ್ ತಿಂದೆ ಹೋದ್ರೆ ನನಗೂ ಬೇಜಾರಾಗತ್ತೆ. ತಿನ್ನು. ಏನು ನಡೀತಾ ಇದೆ ಇಲ್ಲಿ? ಏನೂ ಇಲ್ವಲ್ಲ? ಹಾ ಚಿಕ್ಕು, ಏನೂ ಆಗಿಲ್ಲ. ಚಿಕ್ಕಮ್ಮ ಮಾಡ್ಕೊಟ್ಟಿದ್ ಗೋಲಾರನ ನಾನು ತಿಂದೇ ಇಲ್ಲ ಚಿಕ್ಕಪ್ಪ. ಹೌದಾ? ತರ್ಲೆ ನನ್ನ ಮಗನೇ. ಬಾ ನೋಡಲ್ಲಿ, ಇಬ್ರು ಮೂತಿ ಮೇಲೂ ಒಂದೇ ಟೈಮಲ್ಲಿ ಒಂದೇ ಬಣ್ಣ ಇರೋಕೆ ಹೇಗೆ ಸಾಧ್ಯ? ದೂರದಿಂದ ಯಾರೇ ನೋಡಿದ್ರು ಹೇಳ್ತಾರೆ ನೀವಿಬ್ರು ಒಂದೇ ಐಸ್ ಕ್ಯಾಂಡಿನ ಹಂಚ್ಕೊಂಡು ತಿಂದಿದ್ದೀರಾ ಅಂತ. ಈ ಲೈಟ್ ಬೇರೆ ಇವಾಗ್ಲೇ ಹೋಗ್ಬೇಕಿತ್ತಾ? ಉಡುಪಿ ಶ್ರೀಕೃಷ್ಣ, ಸೆಕೆ ಎಷ್ಟಾಗ್ತಿದೆ ಅಂದ್ರೆ ಬೆಂಕಿ ಕಿಡಿಗಳು ಮೇಲಿಂದ ಉದುರುತ್ತಿರೋ ಥರ. ಜೊತೆಗೆ ಕರೆಂಟ್ ಬೇರೆ ಇಲ್ಲ. ಮತ್ತೆ ಈ ವಠಾರದ್ದು ಫ್ಯೂಸ್ ಹೊಟ್ಟೋಗಿದೆ ಅನ್ಸುತ್ತೆ. ಏ ಹುಡುಗೀರಾ, ಹಾಸಿಗೆಗಳನ್ನ ಎತ್ತಿಡಿ. ಅಯ್ಯೋ, ಇವಾಗ ತಾನೆ ಇತ್ತಲ್ಲ ತಾಯಮ್ಮ. ಏರಿಯಾದೇ ಫ್ಯೂಸ್ ಹೋಯ್ತಾ? ನನ್ಗನ್ಸ್ತು ಯಾವುದೋ ವ್ಯಕ್ತಿದ್ ಮಾತ್ರ ಫ್ಯೂಸ್ ಹೋಗುತ್ತೆ ಅಂತ. ಏನ್ ಹೇಳಿದೆ? ಏನೂ ಇಲ್ಲ. ಇಲ್ಲ, ನಿಮ್ಗೆ ಇಲ್ಲೇ ಇರೋ ಕಾಸೆ ಅಲ್ವಾ? ಹಾ, ಅಂದ್ಮೇಲೆ ಸರಿ, ನಿಮ್ ಬಾಯಿನ ಮುಚ್ಕೊಂಡಿರಿ. ಅದ್ ಸರಿ, ನಂಗೆ ಹೇಳಲೇ ಇಲ್ಲ ಐಸ್ ಕ್ಯಾಂಡಿ ಹೇಗಿತ್ತಂತ. ನಾನು ಈ ಮನೇಲಿ ಮಾಡಿರೋ ಮೊದಲನೇ ಸ್ವೀಟ್ ಇದು. ಒಂದ್ ನಿಮಿಷ, ನಾನು ಐಸ್ ಕ್ಯಾಂಡಿ ತರ್ತೀನಿ. ಇವನು ಕೂಡ ಪೂರ್ತಿಯಾಗಿ ತಿನ್ಲಿಲ್ಲ, ಸೊ ನೀನು ಕೂಡ ತಿಂದ್ರೆ ಇವನು ತಿನ್ಬೋದನ್ಸತ್ತೆ. ನಾನು ಈಗಲೇ ತಗೊಂಬರ್ತೀನಿ. ಇಲ್ಲಿ ತುಂಬಾ ಸೆಕೆ ಆಗ್ತಾ ಇದೆ, ಏನ್ ಮಾಡ್ಲಿ? ಮತ್ತೆ ಇಲ್ಲಿ ಸೊಳ್ಳೆ ಬೇರೆ ಕಚ್ತಾ ಇದೆ. ಎಲ್ಲರೂ ಮಲಗಿದ್ದಾರೆ, ಆದ್ರೆ ನನಗೆ ತುಂಬಾ ಸೆಕೆ ಆಗ್ತಾ ಇದೆ. ನಾನು ಟೆರೆಸ್ಗೆ ಹೋಗ್ಬಿಡ್ತೀನಿ.
ಇಷ್ಟು ರಾತ್ರಿಯಲ್ಲಿ ಆಚೆ ಏನು ಮಾಡ್ತಾ ಇದ್ದೀರಾ ನೀವು? ಅದು ಒಳಗಡೆ ತುಂಬಾ ಸೆಕೆ ಆಗ್ತಾ ಇತ್ತು, ಅದಕ್ಕೆ. ಶೆಕೆ ಆಗ್ತಾ ಇದ್ರೆ ನೀವು ನೀವ್ ಯಾಕೆ ಹೋಗ್ತಿಲ್ಲ ಅಂತ ಮಾತ್ರ ಕೇಳ್ಬೇಡ. ನಾನು ಇಲ್ಲಿಂದ ಹೋಗಲ್ಲ. ಆದ್ರೆ ನಿಜ ಹೇಳ್ತಾ ಇದ್ದೀನಿ, ನನಗಂತೂ ಸೆಕೆ ಆಗ್ತಿದೆ. ಸರಿ ಬನ್ನಿ ನನ್ನ ಜೊತೆ. ಎಲ್ಲಿಗೆ? ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಬನ್ನಿ. ನೀವು ಈ ಟೆರೆಸಲ್ಲಿ ನಿಂತ್ಕೊಂಡು ಆರಾಮ ಗಾಳಿ ತಗೋತಾರೆ. ನಾನು ಈಗಲೇ ಬಂದೆ. ಸ್ವಲ್ಪ ದಾರಿ ಬಿಡಿ ಇವಾಗ. ಬನ್ನಿ, ಇದ್ರೊಳಗಡೆ ಮಲ್ಕೊಳ್ಳಿ. ಇವಾಗ ಶೆಕೆ ಆಗದಿರೋ ಹಾಗೆ ತಣ್ಣಗೆ ಗಾಳಿ ಬೀಸುತ್ತೆ. ಮಲ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಕ್ಕೆ. ನಿಮಗೋಸ್ಕರ ಅಲ್ಲ, ರಾತ್ರಿ ಪದೇ ಪದೇ ಎದ್ದು ಮಲಗಿರೋರಿಗೆಲ್ಲ ಡಿಸ್ಟರ್ಬ್ ಮಾಡ್ತಾ ಇದ್ರಲ್ಲ, ಅದಕ್ಕೆ. ಅಪ್ಪ ಮೊದಲೇ ನಿದ್ದೆ ಮಾಡೋದು ಕಡಿಮೆ, ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು. ಬನ್ನಿ ಮಲ್ಕೊಳ್ಳಿ. ಗುಡ್ ನೈಟ್. ಎಲ್ಲಿ ಹೋಗ್ತಿದ್ಯಾ? ಐ ಮೀನ್, ಒಬ್ಳೇ ಇರೋದಕ್ಕೆ ನಂಗೆ ಭಯ ಆಗತ್ತೆ. ಪ್ಲೀಸ್ ಹೋಗ್ಬೇಡ.